ಅನಿಶಾ ಎಲ್ರಿಗೂ ನಮಸ್ಕಾರ. ಕೋಣ ಆ್ಯಕ್ಚುಲಿ ಕೋಣ ಸಿನಿಮಾದಲ್ಲಿ ನಾನು ಭಾಗಿಯಾಗಬೇಕಾಗಿತ್ತು, ನಾನು ಆ್ಯಕ್ಟ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಸಮಯದ ಅಭಾವದಿಂದ ನನಗೆ ಸಿನಿಮಾ ಶೂಟಿಂಗ್ ನಾನು ಮಾಡೋಕ್ಕಾಗಿಲ್ಲ. ಬಟ್ ನಾನು ತನಿಷಾಗೆ ಹೇಳಿದೆ, ನನ್ನ ಒಂದು ಸಪೋರ್ಟ್ ಈ ಸಿನಿಮಾಕ್ಕೆ 100% ಇದ್ದೇ ಇರುತ್ತೆ ಅಂತ. ಸೊ ಈ ಸಿನಿಮಾ ಆ್ಯಕ್ಚುಲಿ ಒಂದು ಭಾಳ ವಿಭಿನ್ನವಾದ ಸಿನಿಮಾ. ಸ್ಟಾರ್ಟಿಂಗಿಂದ ಹೇಳಬೇಕಂದ್ರೆ ಕೋಮಲ್ ಸರ್ ಇದುವರೆಗೂ ನಾವು ಅವ್ರನ್ನ ನೋಡೇ ಇಲ್ಲ, ಅಂಥ ಒಂದು ವಿಭಿನ್ನ ಪಾತ್ರದಾಗ ಅವರು ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ತನಿಷಾ ಅಫ್ಕೋರ್ಸ್ ನಮಗೆಲ್ಲರಿಗೂ ಗೊತ್ತು, ಭಾಳ ಒಳ್ಳೆ ನಟಿ ಅಂತ. ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ಫಸ್ಟ್ ಟೈಮ್ ಕುಪ್ಪಾಟಾಸ್ ಪ್ರೊಡಕ್ಷನ್ನಿಂದ ಒಂದು ಭಾಳ ಉತ್ತಮವಾದಂಥ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಯಾರ್ಯಾರು ಈ ಸಿನಿಮಾ ಎಲ್ಲರೂ ಖಂಡಿತವಾಗ್ಲೂ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ. ಅಷ್ಟೇ ಅಲ್ಲದೆ ಒಬ್ಬರು ಪ್ರೊಡ್ಯೂಸರ್ ಆಗಿ ತುಂಬ ಜನ ಕಲಾವಿದರನ್ನು ಈ ಸಿನಿಮಾದಲ್ಲಿ ಸೇರಿಸಿದ್ದಾಳೆ. ಆ್ಯಂಡ್ ಯಾರ್ಯಾರು ಬಿಗ್ ಬಾಸ್ ಫಾಲೋವರ್ಸ್ ಇರ್ತೀರಾ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಈ ಸಿನಿಮಾದ ತೆರೆ ಮೇಲೆ ನೋಡ್ಬೋದು. ನನ್ನ ಆಲ್ಮೋಸ್ಟ್ ಎಲ್ಲರೂ ನನ್ನ ಸ್ನೇಹಿತರೆ ಆ್ಯಕ್ಟ್ ಮಾಡಿರೋರು. ಐ ವಿಶ್ ಆಲ್ ದ ಬೆಸ್ಟ್ ಟು ಕೋಣ ಆ್ಯಂಡ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಸರ್. ಸೊ RK ಸರ್ ಅಂತ ಅವರು ಪ್ರೊಡ್ಯೂಸರ್ ಫಾರ್ ಕೋಣ, ಅವರು ಈ ಸಿನಿಮಾದ ಶುರುವಿನಿಂದ ಸಿನಿಮಾ ಮುಗಿಯೋವರೆಗೂ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ ಅಂತ ನಾನು ನೋಡಿದ್ದೀನಿ. ಸೊ ಇವರಿಗೆ ಹೊಸ ತಂಡಕ್ಕೆ ಒಳ್ಳೆಯದಾಗಬೇಕು, ಹೆಚ್ಚು ಜನ ಬಂದು ಈ ಸಿನಿಮಾ ನೋಡಿದ್ರೆ ಸಿನಿಮಾ ತಂಡಕ್ಕೆ ಒಳ್ಳೇದಾಗುತ್ತೆ, ಸಿನಿಮಾಗೆ ಒಳ್ಳೇದಾಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ತನಿಷಾ. ನಮಸ್ಕಾರ. ಈ ಜಸ್ಟ್ ಕೋಣ ಸಿನಿಮಾ ನೋಡಿದ್ವಿ, ಒಂದು ಪವರ್ ಪ್ಯಾಕ್ ಫುಲ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದೊಡ್ಡ ತಾರಾ ಬಳಗ, ಇಷ್ಟು ಜನ ಸೇರಿಸಿ ಒಂದು ಅದ್ಭುತವಾದ ಕಥೆನ ಹಿಡಿಯುವಂಥದ್ದಿರಲ್ಲ, ತುಂಬಾ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅನಿಸುತ್ತೆ. ಐ ಶುಡ್ ಕಂಗ್ರಾಚುಲೇಟ್ ತನಿಷಾ, ಬಿಕಾಸ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ಅಂತ ಮುಂದೆ ನಿಂತು ಇಂಥ ಒಂದು ಒಳ್ಳೆ ಕಥೆ ತೊಗೊಂಡು, ಇಂಥ ಒಂದು ಒಳ್ಳೆ ತಾರಾ ಬಳಗ ತೊಗೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟದ ವಿಚಾರ. ಅಂಥದ್ರಲ್ಲಿ ಪ್ರತಿಯೊಬ್ಬರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಆ್ಯಂಡ್ ಅದ್ಭುತ ಸ್ಕ್ರೀನ್ ಪ್ಲೇ ಇದೆ. ಆ್ಯಂಡ್ ಸ್ಪೆಷಲಿ ಕೋಣ ನೋಡೋಕ್ಕೆ ನೀವೆಲ್ಲ ಬರಲೇಬೇಕು. ಎಷ್ಟು ಮುದ್ದಾಗಿದೆ ಕೋಣ ಅಂದರೆ, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಅಂದರೆ ನೀವು ಅದನ್ನು ಖಂಡಿತವಾಗ್ಲೂ ನೋಡಬೇಕು. ಹಾಗೆ ಕಾರ್ತಿಕ್ ಹೇಳ್ದಂಗೆ ಬಿಗ್ ಬಾಸ್ ಲವರ್ಸ್ ಎಲ್ಲ ಖಂಡಿತವಾಗ್ಲೂ ನೀವು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಸಿನಿಮಾ ನೋಡ್ತೀರಾ. ಯಾಕಂದರೆ ಅಂಥ ಒಂದು ಆ್ಯಕ್ಟರ್ಸ್ ಇದ್ರೊಳಗಡೆ ಇದ್ದಾರೆ. ಸೊ ಪ್ಲೀಸ್ ಬಂದು ಈ ಸಿನಿಮಾ ನೋಡಿ ತನಿಷಾ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ ಎಲ್ರಿಗೂ. ಮೊದಲಿಗೆ ಎಲ್ಲ ಸೋಷಿಯಲ್ ಮೀಡಿಯಾ ಹಾಗೆ ಮೀಡಿಯಾದವ್ರಿಗೆ ಅನಂತ ಧನ್ಯವಾದಗಳು. ಕನ್ನಡ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ, ಪ್ರೋತ್ಸಾಹ ನೀಡೋದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಾ. ಆ್ಯಂಡ್ ಕೋಮಲ್ ಸರ್ ಹಾಗೆ ಬೆಂಕಿ ತನಿಷಾ ಅಷ್ಟೇ ನೋಡಿದ್ವಿ. ಈ ಸಿನಿಮಾದಲ್ಲಿ ತುಂಬ ಕಂಪೋಸ್ಡಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನಿಮ್ಮನ್ನ ಆ ಥರ ನೋಡೋದಕ್ಕೆ. ಸೊ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಹೊರಗಡೆ ನೋಡೋಕ್ಕೆ ಸಿಗಲ್ಲ ಹಾಗೇನಿಲ್ಲ. ಸೊ ಕೋಣ ಅಂತ ಟೈಟಲ್ ಕೇಳಿದ ತಕ್ಷಣ ನಮಗೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಆ ಕಾನ್ಸೆಪ್ಟ್ ಮೇಲೇ ಒಂದು ಸಿನಿಮಾ ಇರುತ್ತೆ ಅಂತ. ಸೊ ಡೆಫಿನೆಟ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೋಸ ಮಾಡದೆ ತುಂಬ ಖುಷಿಯಿಂದ ಆಚೆ ಕಡೆ ಬರ್ತೀರಾ ನೀವು. ಆ್ಯಂಡ್ ತುಂಬ ಏನು ಹೇಳ್ತಾರೆ, ಹದವಾಗಿ ಮಾಡಿರುವಂಥ ಅಡುಗೆ ಥಿಯೇಟ್ರಿಗೆ ಹೋದಾಗ ತೃಪ್ತಿಯಾಗಿ ಊಟ ಮಾಡಿ ಹೊರಗಡೆ ಬಂದಮೇಲೆ ನಿಮ್ಗೆ ಅದೊಂದು ಸಮಾಧಾನ ನೆಮ್ಮದಿ ಸಿಗುತ್ತಲ್ಲ, ಆ ಥರ ತುಂಬ ನೀಟಾಗಿ ಮಾಡಿದ್ದಾರೆ ಸಿನಿಮಾನ. ಕಾಮಿಡಿ, ಎಮೋಷನ್ಸ್ ಎಲ್ಲವೂ ತುಂಬ ಚೆನ್ನಾಗಿದೆ. ಕೋಮಲ್ ಸರ್ನ ಈ ಥರದ್ದು ಒಂದು ಪಾತ್ರದಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಬಟ್ ಅವರ ಕಾಮಿಡಿ ಫ್ಲೇವರ್ನ ಅವ್ರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಸೊ ಹ್ಯಾಪಿ. ಆ್ಯಂಡ್ ಈ ಕೋಣ ಸಿನಿಮಾದಿಂದ ನಮ್ಮ ತನಿಷಾ ಮೇಡಮ್ ಅವ್ರಿಗೆ ಇನ್ನಷ್ಟು ಸಕ್ಸಸ್ ಸಿಗಲಿ, ಇದರಿಂದ ಇನ್ನೂ ಹೆಚ್ಚೆಚ್ಚು ಕಲಾವಿದರಿಗೆ ಅವಕಾಶ ಸಿಗಲಿ, ನೀವಿನ್ನೂ ದೊಡ್ಡ ಪ್ರೊಡ್ಯೂಸರ್ ಆಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಹಣ ಅನ್ನೋ ಸಿನಿಮಾಗೆ ಇವರೇ ಮೇನ್ ಲೀಡ್ ಆಗಿರ್ತಾರೆ. ಎಸ್, ಈ ಕೋಣದಿಂದ ಹಣ ಬಂದಮೇಲೆ ಹಣ ಅಂತ ಸಿನಿಮಾ ಮಾಡ್ತೀವಿ. ಅದ್ರಲ್ಲಿ ನಾನು ಹೆಣ ಪಾತ್ರ ಮಾಡ್ತಿಲ್ಲ ಅಲ್ವಾ ಮಾತ್ರ. ಥ್ಯಾಂಕ್ ಯು. ನನ್ನ ಕಡೆಯಿಂದ ಕೋಣ ಸಿನಿಮಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾವು ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ RK ಸರ್, ತನಿಷಾ, ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ಫಸ್ಟಿಂದ ನೋಡಿ, ಫಸ್ಟ್ 15 ಮಿನಿಟ್ಸೇ ಮೇನ್ ಇರೋದು. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ CG ವರ್ಕ್ ಆಗಿರ್ಬೋದು, ಕಲರ್ಸ್ ಅದ್ಭುತವಾಗಿ ಮಾಡಿದ್ದಾರೆ. ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಿನಿಮಾನ ದಯವಿಟ್ಟು ಬಂದು ಥಿಯೇಟರ್ಸ್ನಲ್ಲಿ ನೋಡಿ.
ಕೋಮಲ್ ಸರ್, ಅನೀಶಾ, ದೇ ಆ್ಯಕ್ಟೆಡ್ ವೆರಿ ವೆಲ್. ಪ್ರತಿಯೊಂದು ಪಾತ್ರಗಳು ಅಲ್ಲಿ ಕೊಟ್ಟಿರೋ ಪಾತ್ರಕ್ಕೆ ಕರೆಕ್ಟಾಗಿ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಐ ಮಸ್ಟ್ ಸೇ ಕೋಮಲ್ ಸರ್ ಆ್ಯಂಡ್ ಯು ಹ್ಯಾವ್ ಪರ್ಫಾರ್ಮ್ ರಿಯಲಿ ವೆಲ್. ಕ್ಲೈಮ್ಯಾಕ್ಸ್ ಸೀನಂತೂ ಮಿಸ್ ಮಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಅದ್ಭುತವಾಗಿ ಮೂವಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ತನಿಷಾ, ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ಗೈಸ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಮ್ರತಾ. ಸೊ ಇವತ್ತು ಕೋಣ ಸಿನಿಮಾ ಮೈ ವೆರಿ ಡಿಯರೆಸ್ಟ್ ಫ್ರೆಂಡ್ ತನಿಷಾ, ಐ ಆಮ್ ಸೋ ಪ್ರೌಡ್ ಆಫ್ ಇಟ್ ಟುಡೇ. ಅಷ್ಟು ಒಳ್ಳೆ ಸಿನಿಮಾ. ತನಿಷಾ ಆಗಿರ್ಬೋದು, RK ಸರ್ ಆಗಿರ್ಬೋದು, ಕಾರ್ತಿಕ್ ಅವ್ರು ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಮ್ಯೂಸಿಕ್, ಸಿನಿಮ್ಯಾಟೋಗ್ರಫಿ ಎಲ್ಲ ಟಾಪ್ ನಾಚ್ ಇದೆ. ಆ್ಯಂಡ್ ಆಲ್ಸೋ ಕಾಸ್ಟಿಂಗ್, ಕೋಮಲ್ ಸರ್, ತನಿಷಾ, ರಿತ್ವಿ, ಹಾಗೆ ತುಂಬ ಜನ ನಮ್ರತಾ. ನಾನು ಆ್ಯಕ್ಚುಲಿ ಕ್ಯಾಮಿಯೋ ಅಂತ ಹೇಳಿ ಕರೆಸಿ ನನ್ನನ್ನು ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ನಾನು ಆನ್ ಸ್ಕ್ರೀನ್ ನೋಡ್ಕೊಳ್ಳೋಕ್ಕೆ ಬಿಗ್ ಸ್ಕ್ರೀನಲ್ಲಿ ಐ ವಾಸ್ ವೆರಿ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್ ತನಿಷಾ. ಆ್ಯಂಡ್ ಸಕ್ಕತ್ತಾಗಿದೆ ಸಿನಿಮಾ, ಸುಮ್ಮನೆ ಮಾತಾಗಿ ಹೇಳಬೇಕು ಅಂತಲ್ಲ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಪೋರ್ಟ್ ಮಾಡಿ, ನೋಡಿ ಸಿನಿಮಾನ. ಹಾಗೆ ಅಕ್ಕಪಕ್ಕದವ್ರಿಗೂ ಹೇಳಿ. ಐ ಆಮ್ ಸೋ ಪ್ರೌಡ್ ಆಫ್ ಯು ಟುಡೇ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಆ್ಯಕ್ಟಿಂಗ್.